ನಲ್ಮೆಯ ಶಿಕ್ಷಣಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳಲಿರುವ ವಿಷಯವಸ್ತು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಇದು ಮೈಸೂರಿನ ಇತಿಹಾಸದ ಭಾಗವಾಗಿರುವಂಥದ್ದು. ಈಗ ಹೈದರ್ ಅಲಿ ಆಡಳಿತದ ಅವಧಿಯನ್ನು ನೋಡ್ಕೊಂಡು ಬರುವ 1761ರಿಂದ 1782ರವರೆಗೆ ಹೈದರ್ ಅಲಿ ಮೈಸೂರು ಇತಿಹಾಸದಲ್ಲಿ ಆಳ್ವಿಕೆ ಮಾಡಿ ಹೋಗಿದ್ದಾರೆ. ಇವರ ಆರಂಭಿಕ ಜೀವನ ನೋಡೋದಾದರೆ ಹೈದರ್ ಅಲಿ 1721ರಲ್ಲಿ ಕೋಲಾರದ ಬೂದಿಕೋಟೆ ಜನಿಸಿದರು. ಮೈಸೂರು ಸೇನೆಯಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ವೃತ್ತಿ ಜೀವನ ಆರಂಭಿಸಿದನು. ಅಧಿಕಾರಕ್ಕೆ ಬಂದದ್ದು ಯಾವಾಗ ಅಂದರೆ ಮೈಸೂರು ರಾಜರಾದವರು ಇಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮಂತ್ರಿಗಳಾಗಿದ್ದ ನಂಜರಾಜ ಮತ್ತು ದೇವರಾಜರನ್ನು ಬದಿಗೆ ಸರಿಸಿ 1761ರಲ್ಲಿ ಮೈಸೂರು ವಾಸ್ತವಿಕ ಆಡಳಿತಗಾರನಾದನು. ಇವನಿಗೆ ಖಾನ್ ಮತ್ತು ಬಹದ್ದೂರ್ ಎಂಬ ಬಿರುದುಗಳಿದ್ದವು. ಇನ್ನು ಸಾಧನೆಗಳು ನೋಡ್ಕೊಂಡು ಬರೋದಾದರೆ ದಿಂಡಿಗಲ್ನಲ್ಲಿ ಫ್ರೆಂಚರ ಸಹಾಯದಿಂದ ಆಧುನಿಕ ಶಸ್ತ್ರಾಗಾರವನ್ನು ಸ್ಥಾಪಿಸಿದನು. ಚಿತ್ರದುರ್ಗ, ಸವಣೂರು ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಂಡು ಮೈಸೂರು ರಾಜ್ಯವನ್ನು ವಿಸ್ತರಿಸಿದನು. ಇನ್ನು ಟಿಪ್ಪು ಸುಲ್ತಾನ್ ಬಗ್ಗೆ ಆಡಳಿತಾವಧಿ ನೋಡೋದಾದರೆ 1782ರಿಂದ 1799ರ ಕಾಲಾವಧಿಯಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಿನ ಇತಿಹಾಸದಲ್ಲಿ ಬಂದು ಹೋಗಿರುವಂಥದ್ದು. ಇದರ ಜನನ 1750 ನವೆಂಬರ್ 20ರಂದು ದೇವನಹಳ್ಳಿಯಲ್ಲಿ ಜನಿಸಿದನು. ಆಡಳಿತಾತ್ಮಕ ಮತ್ತು ಆರ್ಥಿಕ ಸುಧಾರಣೆಗಳು ಯಾವುವು ಅಂದರೆ ಹೊಸ ಕ್ಯಾಲೆಂಡರ್, ಮೌಲೂದಿ ಎಂಬ ಹೊಸ ಪಂಚಾಂಗ ಕ್ಯಾಲೆಂಡರನ್ನು ಜಾರಿ ತಂದನು. ಹೊಸ ನಾಣ್ಯ ಪದ್ಧತಿ, ಮೊಹರ್ ಮತ್ತು ರೂಪಾಯಿ ನಾಣ್ಯಗಳ ಮೇಲೆ ಇಸ್ಲಾಮಿಕ್ ಸಂತರ ಮತ್ತು ಧಾರ್ಮಿಕ ಮುದ್ರೆಗಳನ್ನು ಬಳಸಿದನು. ರೇಷ್ಮೆ ಉದ್ಯಮ, ಮೈಸೂರಿಗೆ ರೇಷ್ಮೆ ಕೃಷಿಯನ್ನು ಪರಿಚಯಿಸಿದ ಕೀರ್ತಿ ಟಿಪ್ಪುವಿಗೆ ಸಲ್ಲುತ್ತದೆ. ಚೀನಾದಿಂದ ತಜ್ಞರನ್ನು ತರಿಸಿ ರೇಷ್ಮೆ ಉದ್ಯಮಕ್ಕೆ ಉತ್ತೇಜನ ನೀಡಿದನು. ನೌಕಾಪಡೆ ಜಮಾಲಾಬಾದ್ ಮತ್ತು ಮುಜೀರಾಬಾದ್ಗಳಲ್ಲಿ ನೌಕಾನೆಲೆಗಳನ್ನು ಸ್ಥಾಪಿಸಿದನು. ವಿದೇಶಿ ವ್ಯಾಪಾರ ಯಾವುದಪ್ಪ ಅಂದರೆ ಮಸ್ಕತ್, ಓಮನ್, ಜಿಡ್ಡಾ ಮತ್ತು ಪೇಗಾಂನಲ್ಲಿ ಪ್ರದೇಶಗಳಲ್ಲಿ ಮೈಸೂರಿನ ವ್ಯಾಪಾರ ಕೇಂದ್ರಗಳನ್ನು ತೆರೆದನು. ಫ್ರಾನ್ಸ್ ಮತ್ತು ಟರ್ಕಿಗೆ ರಾಯಭಾರಿಗಳನ್ನು ಕಳುಹಿಸಿದನು. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಏನಪ್ಪ ಅಂದರೆ ಶೃಂಗೇರಿ ಶಾರದಾ ಪೀಠದ ಮೇಲೆ ಮರಾಠರು ದಾಳಿ ಮಾಡಿದಾಗ ಶ್ರೀ ಶಂಕರ ಜಗದ್ಗುರುಗಳ ಕೋರಿಕೆ ಮೇರೆಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮತ್ತು ಶಾರದಾ ಮೂರ್ತಿಯ ಮರುಸ್ಥಾಪನೆಗೆ ಅಪಾರ ಧನ ಸಹಾಯ ಹಾಗೂ ಕಾಣಿಕೆಗಳನ್ನು ನೀಡಿದ್ದಾನೆ. ಆಂಗ್ಲೋ ಮೈಸೂರು ಯುದ್ಧಗಳು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮೈಸೂರು ಆಡಳಿತದ ನಡುವೆ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದು ಹೋಗಿವೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 69ರ ಅವಧಿಯಲ್ಲಿ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಮದ್ರಾಸ್ ಒಪ್ಪಂದದ ಪ್ರಕಾರ ಈ ಯುದ್ಧ ಮುಕ್ತಾಯವಾಯಿತು. 1769ನೇ ಸಾಲಿನಲ್ಲಿ ಹೈದರ್ ಅಲಿ ಬ್ರಿಟಿಷರನ್ನು ಸೋಲಿಸಿ ಮದ್ರಾಸ್ವರೆಗೆ ಮುನ್ನುಗ್ಗಿದನು. ಬ್ರಿಟಿಷರಿಗೆ ಇದೊಂದು ದೊಡ್ಡ ಹಿನ್ನಡೆಯಾಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 82ರ ಕಾಲಾವಧಿ ಟಿಪ್ಪು 1784ರವರೆಗೆ ಮುಂದುವರಿಸಿದ. ಹೈದರ್ ಅಲಿ ಮತ್ತು ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧ. ಇದು ಮಂಗಳೂರು ಒಪ್ಪಂದದ ಮುಖಾಂತರ ಈ ಯುದ್ಧ ಮುಕ್ತಾಯವಾಯಿತು 1784ನೇ ಸಾಲಿನಲ್ಲಿ. 1781ರಲ್ಲಿ ನಡೆದ ಯುದ್ಧದಲ್ಲಿ ಆರ್ಕಾಟ್ ಹೈದರ್ ಅಲಿಯನ್ನು ಸೋಲಿಸಿದನು. 1782ರಲ್ಲಿ ಹೈದರ್ ಅಲಿ ಕ್ಯಾನ್ಸರ್ನಿಂದ ಮರಣ ಹೊಂದಿದಾಗ ಟಿಪ್ಪು ಯುದ್ಧ ಮುಂದುವರಿಸಿದನು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92ನೇ ಕಾಲಾವಧಿ ಟಿಪ್ಪು ಸುಲ್ತಾನ್ ಮತ್ತು ಕಾರ್ನ್ವಾಲಿಸ್ ನಡುವೆ ಈ ಯುದ್ಧ ನಡೆಯಿತು. ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ಆಯಿತು. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಯುದ್ಧದ ನಷ್ಟ ಪರಿಹಾರವಾಗಿ
3.3 ಕೋಟಿ ರು ನೀಡುವವರೆಗೆ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆಯಾಳುಗಳಾಗಿ ಇಡಬೇಕಾಯಿತು. 4ನೇ ಆಂಗ್ಲೋ ಮೈಸೂರು ಯುದ್ಧ 1799. ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ನಡುವೆ ಯುದ್ಧ ನಡೆಯಿತು. ಶ್ರೀರಂಗಪಟ್ಟಣ ಒಪ್ಪಂದವಾಯಿತು. ಟಿಪ್ಪು ಕೂಡ ಮರಣ ಹೊಂದಿದನು. ಬ್ರಿಟಿಷರು ಶ್ರೀರಂಗಪಟ್ಟಣ ಕೋಟೆಯನ್ನು ಮುತ್ತಿಗೆ ಹಾಕಿದರು. 1799 ಮೇ 4ರಂದು ಟಿಪ್ಪು ಸುಲ್ತಾನ್ ವೀರಮರಣ ಹೊಂದಿದನು. ಮೈಸೂರನ್ನು ಮರಳಿ ಒಡೆಯರ ಮನೆತನಕ್ಕೆ ನೀಡಿ ಬ್ರಿಟಿಷರ ಸಹಾಯಕ್ಕೆ ಸೈನ್ಯ ಪದ್ಧತಿಯನ್ನು ಹೇರಿದನು. ಜಾಕೋಬಿನ್ ಕ್ಲಬ್ಬನ್ನು ಈತ ಸ್ಥಾಪಿಸಿದ್ದ. ಟಿಪ್ಪು ಸುಲ್ತಾನ್ ಫ್ರೆಂಚ್ ಕ್ರಾಂತಿಯಿಂದ ಪ್ರಭಾವಿತನಾಗಿದ್ದ. ಶ್ರೀರಂಗಪಟ್ಟಣದಲ್ಲಿ ಜಾಕೋಬಿನ್ ಕ್ಲಬ್ಬನ್ನು ಕೂಡ ಸ್ಥಾಪಿಸಿದನು ಮತ್ತು ತನ್ನನ್ನು ನಾಗರಿಕ ಟಿಪ್ಪು ಎಂದು ಕರೆದುಕೊಂಡನು. ಸ್ವಾತಂತ್ರ್ಯದ ವೃಕ್ಷ ಫ್ರೆಂಚರ ಸೌಹಾರ್ದತೆಯ ಸಂಕೇತವಾಗಿ ಶ್ರೀರಂಗಪಟ್ಟಣದಲ್ಲಿ ಸ್ವಾತಂತ್ರ್ಯ ವೃಕ್ಷವನ್ನು ನೆಟ್ಟನು. ರಾಕೆಟ್ ತಂತ್ರಜ್ಞಾನ ವಿಶ್ವದಲ್ಲಿ ಮೊದಲ ಬಾರಿಗೆ ರಾಕೆಟ್ ತಂತ್ರಜ್ಞಾನವನ್ನು ಬೆಳೆಸಿದ ವ್ಯಕ್ತಿ ಟಿಪ್ಪು ಸುಲ್ತಾನನಾಗಿದ್ದಾನೆ. ಯುದ್ಧಗಳ ಕಬ್ಬಿಣದ ಕವಚವುಳ್ಳ ರಾಕೆಟುಗಳನ್ನು ಬೆಳೆಸಿದ ಕೀರ್ತಿ ಹೈದರಾಬಾದ್ ಮತ್ತು ಟಿಪ್ಪುಗೆ ಸಲ್ಲುತ್ತದೆ. ಲಾಲ್ಬಾಗ್ ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ ಸಸ್ಯೋದ್ಯಾನವನ್ನು ಹೈದರಾಲಿ ಪ್ರಾರಂಭಿಸಿದ್ದರೆ ಅದನ್ನು ಟಿಪ್ಪು ಸುಲ್ತಾನ್ ವಿದೇಶಿ ಸಸ್ಯಗಳ ತರಿಸಿ ಪೂರ್ಣಗೊಳಿಸಿದನು. ದರಿಯಾ ದೌಲತನ್ನು ಕೂಡ ಇಸ್ಲಾಮಿಕ್ ಶೈಲಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಿರ್ಮಾಣ ಮಾಡಿದ್ದಾನೆ. ಹೀಗೆ ಬೇಸಿಗೆ ಅರಮನೆ ಎಂದು ಕೂಡ ಹೇಳಲಾಗ್ತದೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಯಾರಾದರೂ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹಂಬಲದಿಂದ ಹೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.